सुन ले, अगर आपको कोई बोले 1 करोड़ रुपए में रणवीर भाई का लंच चूसना है तो आप कौन सी पोजीशन में चूसेंगे? 0, not interested. 2 crore in cash. Right now? Yeah, right now. 2 crore in cash. You'd suck my dick. Bro, I have another question. Yes. Would you rather watch your parents have sex every day for the rest of your life? क्या हो गया रणवीर भाई को? अपने पकड़ लीजिए तुरंत. Or would you join in once and stop it forever? Join in? What the fuck, man? ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ಪ್ರಶ್ನೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಎನ್ನುವ ಒಂದು ಶೋ ಅಲ್ಲಿ 3 ಯೂಟ್ಯೂಬರ್ಸ್ ಆಶಿಶ್ ಚಂಚಲಾನಿ, ರಣವೀರ್ ಅಲಿಬಾಡಿಯಾ ಹಾಗೆ ಬೀರ್ ಬೈಸೆಪ್ಸ್ ಅನ್ನುವರು ಕಂಟೆಸ್ಟೆಂಟ್ಸ್ಗೆ ಅಲ್ಲಿ ಯಾರು ಪರ್ಫಾರ್ಮ್ ಮಾಡ್ತಾರೆ ಅವ್ರನ್ನ ಕಾಲ್ ಎಳಿತಾ ಇರ್ತಾರೆ. ಬಟ್ ಇದೊಂದು ಕಂಟೆಸ್ಟೆಂಟ್ ಸ್ಟೇಜ್ ಮೇಲೆ ಬಂದಾಗ ಈ ಒಂದು ಕ್ವೆಶನ್ ಬೀರ್ ಬೈಸೆಪ್ಸ್ ಅವರು ಕೇಳಿ ಇಡೀ ದೇಶನೇ ತಿರುಗಿ ನೋಡುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾರೆ. ಈ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ಸ್ಗೆ 90 ಸೆಕೆಂಡ್ಸ್ ಕೊಡ್ತಾರೆ. ಅದರಲ್ಲಿ ಅವರಲ್ಲಿರುವಂತಹ ಪ್ರತಿಭೆಯನ್ನು ಅವರು ಹೊರಗಡೆ ಹಾಕ್ಬೋದು. ಸಿಂಗಿಂಗ್ ಇರ್ಬೋದು, ಡಾನ್ಸ್ ಇರ್ಬೋದು, ಇನ್ನೇನಾದ್ರು ಒಂದು ಕ್ರಿಯೇಟಿವ್ ಟ್ಯಾಲೆಂಟ್ ಇದ್ರೆ ಆ 90 ಸೆಕೆಂಡ್ಸ್ ಅಲ್ಲಿ ಇವರು ಆ ಸ್ಟೇಜ್ ಅಲ್ಲಿ ಶೋಕೇಸ್ ಮಾಡ್ಬೋದು. ಅದಾದ್ಮೇಲೆ ಯಾರು ಜಡ್ಜಸ್ ಪ್ಯಾನಲ್ ಅಲ್ಲಿ ಕೂತಿರ್ತಾರಲ್ಲ ಅವರು ನಿಮ್ಮ ಪರ್ಫಾರ್ಮೆನ್ಸ್ ನ ನೋಡ್ಬಿಟ್ಟು ನಿಮ್ಮ ಕಾಲ್ ಎಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನ ಡಾರ್ಕ್ ಹ್ಯೂಮರ್ ಅಂತೀವಿ. ಮೋಸ್ಟ್ಲಿ ಸೆಕ್ಷುಲಿ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು, ಇಲ್ಲ ನಿಮ್ಮೊಂದು ರೇಸಿಸ್ಟ್ ನಿಮ್ಮ ಒಂದು ಫೀಚರ್ಸ್ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಟಾರ್ಗೆಟ್ ಮಾಡಿ ಒಂದಿಷ್ಟು ಕ್ವೆಶನ್ಸ್ ನ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿರುವಂತಹ ಆಡಿಯನ್ಸ್ ನ ಎಂಟರ್ಟೈನ್ ಮಾಡಕ್ಕೆ ನಿಮ್ಮನ್ನ ಇವರು ಹೇಗೆ ಬೇಕಾದ್ರೂ ಕಾಲ್ ಎಳಿಬಹುದು. ಬಟ್ ಈ ಒಂದು ಪ್ರಶ್ನೆ ನೀವು ಏನು ರೀಸೆಂಟ್ ರೀಲ್ಸ್ ಅಲ್ಲಿ ನೋಡಿದಿರ, ಈ ಒಂದು ತುಂಬಾ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿದೆ. ಯಾಕಂದ್ರೆ ಇದು ನಮ್ಮ ಇಂಡಿಯನ್ ಕಲ್ಚರ್ಗೆ ತುಂಬಾ ವಿರುದ್ಧವಾದ ಒಂದು ಪ್ರಶ್ನೆ ಮತ್ತೆ ತುಂಬಾ ವಿರುದ್ಧವಾದ ಒಂದು ಸ್ಟೇಟ್ಮೆಂಟ್ ಆಗಿರುವುದರಿಂದ ಇಡೀ ಇಂಡಿಯಾದಲ್ಲೇ ಸಿಕ್ಕಾಪಟ್ಟೆ ಜನ ಇವರ 3 ಯೂಟ್ಯೂಬರ್ಸ್ ಮೇಲೆ ರೊಚ್ಚಿಗೆದ್ದಿ ಇವ್ರ ಮೇಲೆ FIR ಆಗಬೇಕು, ಇವ್ರನ್ನ ಜೈಲ್ಗೆ ಹಾಕಬೇಕು ಅಂತ ಕೂತಿದ್ದಾರೆ. ಈ ವಿಡಿಯೋವನ್ನು ನೋಡಿದ್ಮೇಲೆ ಮಹಾರಾಷ್ಟ್ರ CM ಕೂಡ ಈ ವಿಡಿಯೋಗೆ ರಿಯಾಕ್ಟ್ ಮಾಡಿ ಇವರ ಮೇಲೆ FIR ಆಗಬೇಕು, ಇದು ನಮ್ಮ ಒಂದು ಸೊಸೈಟಿಯ ವಿರುದ್ಧ ಕೇಳಿರುವಂತಹ ಒಂದಿಷ್ಟು ಪ್ರಶ್ನೆ ಅಂತ CM ಅವರು ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಡಾರ್ಕ್ ಹ್ಯೂಮರ್, ನೀವು ಒಬ್ಬರ ಮೇಲೆ ಒಂದು ಕಾಮೆಂಟ್ಸ್ ಮಾಡುವುದಕ್ಕೆ ಎಲ್ಲಿವರೆಗೂ ಹೋಗ್ಬೋದು, ಎಲ್ಲಿವರೆಗೂ ಒಂದು ಲಿಮಿಟ್ ಇದೆ ಅನ್ನೋದಕ್ಕೆ ಈ ಒಂದು ಸಿಚುವೇಶನ್ ಒಂದು ಗುಡ್ ಎಕ್ಸಾಂಪಲ್. ಈಗ ಮೊಬೈಲ್ ಬಂದಿರೋದ್ರಿಂದ ಸುಮಾರು ಜನ ಯೂಟ್ಯೂಬರ್ಸ್, ಸುಮಾರು ಜನ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಅವ್ರಿಗೆ ಬೇಕಾದಂಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಬೇಕಾದಂಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಬಟ್ ಒಂದು ವಿಷಯ ನೀವು ನೋಡಬೇಕು, ಎಲ್ಲರೂ ನಿಮ್ಮನ್ನ ನೋಡ್ತಾ ಇರ್ತಾರೆ, ಎಲ್ಲರ ಗಮನ ನಿಮ್ಮ ಕಡೆ ಇರುತ್ತೆ. ನಿಮ್ಮ ಒಂದೇ ಒಂದು ಸ್ಟೇಟ್ಮೆಂಟ್ ನಿಮ್ಮ ಇಡೀ ಕರಿಯರ್ನೇ ಬೀಳಿಸಬಹುದು. ಇದು ಈಗ ಬಿಯರ್ ಬೈಸೆಪ್ಗೆ ಆಗಿರುವಂತಹ ಸಿಚುವೇಶನ್. ಇವರು ಸುಮಾರು ಒಂದು 80ರಿಂದ 70 ಕೋಟಿವರೆಗೂ ಯೂಟ್ಯೂಬ್ ರೆವೆನ್ಯೂಸ್ ಇಂದ ಒಂದು ಆಸ್ತಿನ ಬಿಲ್ಡಪ್ ಮಾಡಿದ್ದಾರೆ. ಬಟ್ ಅದೆಲ್ಲ ಈಗ ಅವ್ರಿಗೆ ಎಂಡ್ ಪಾಯಿಂಟ್ ಬಂದಿದೆ ಅಂತಾನೆ ಅನ್ಬೋದು ಈ ಒಂದು ಸ್ಟೇಟ್ಮೆಂಟ್ ಇಂದ. ಸೊ ನೋಡ್ಬೇಕಾಗುತ್ತೆ ಗೌರ್ಮೆಂಟ್ ಅವರು ಹೇಗೆ ಇದ್ರ ಮೇಲೆ ಆಕ್ಷನ್ ತಗೊಂತಾರೆ ಅಂತ. ಬಟ್ ನನ್ನ ಪ್ರಕಾರ ಆಕ್ಷನ್ ಆದ್ರೆ ಒಳ್ಳೇದು, ಬಿಕಾಸ್ ಯು ಕೆನಾಟ್ ಟೇಕ್ ಸೊಸೈಟಿ ಫಾರ್ ಗ್ರಾಂಟೆಡ್. ಇದನ್ನು ಕೂಡ ಈ ರಣವೀರ್ ಮತ್ತೆ ಯಾರು ಆಶಿಶ್ ಚಂಚಲಾನಿ ಹಾಗೆ ಬೀರ್ ಬೈಸೆಪ್ಸ್ ಇದಾರಲ್ಲ, ಈ ಕಂಟೆಂಟ್ ಬೇರೆ ದೇಶದಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆನ ಎತ್ತಿ ಈ ಒಂದು ಶೋನಲ್ಲಿ ಕೇಳಿದ್ದಾರೆ. ಸೊ ಆ ದೇಶದಲ್ಲಿ ಆ ಕಲ್ಚರ್ಗೆ ಅವರು ಆಕ್ಸೆಪ್ಟ್ ಮಾಡ್ಬೋದು, ಬಟ್ ನಮ್ಮ ಇಂಡಿಯನ್ ಕಲ್ಚರ್ಗೆ ಅದು ಅನ್ಆಕ್ಸೆಪ್ಟಬಲ್ ಅಂತ ಹೇಳ್ಬೋದು. ಸೊ ಇದರಿಂದ 3 ಜನ ಮೇಲೂ ಒಂದು FIR ದಾಖಲಾಗುವ ಸಾಧ್ಯತೆ ಇದೆ. ಇವರ 3 ಜನ ಯೂಟ್ಯೂಬ್ ಕರಿಯರು ಕೂಡ ಎಂಡ್ ಆಗುವ ಚಾನ್ಸ್ ಇದೆ. ಸೊ ನೀವು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಾ, ನಿಮ್ಮ ಒಂದೊಂದು ಮಾತು ಕೂಡ ಇಟ್ ವೇಯ್ಸ್ ಟನ್ ಅಂತಾನೆ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.